ಮೋಹನ್ ಲಾಲ್ ಮೇನ್ ಲೀಡ್ ಆಕ್ಟರ್ ಆಗಿ ಕಾಣಿಸ್ಕೊಂಡಿರೋ ಈ ಸಿನಿಮಾ OTT ನಲ್ಲಿ ಕನ್ನಡ ಭಾಷೆಯಲ್ಲೂ ರಿಲೀಸ್ ಮಾಡಿದ್ದಾರೆ. ತುಡಾರುಂ ಇದೊಂದು ಥ್ರಿಲ್ಲರ್ ಡ್ರಾಮಾ ಅಂಡ್ ಈ ಸಿನಿಮಾ ಹೇಗಿದೆ ಅಂದ್ರೆ ಫಸ್ಟ್ ಹಾಫ್ ಬಿಲೋ ಅವರೇಜ್, ಸೆಕೆಂಡ್ ಹಾಫ್ ಎಬೋವ್ ಅವರೇಜ್. ಫಸ್ಟ್ ಹಾಫ್ ಗೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಹಾಫ್ ತುಂಬಾ ಥ್ರಿಲ್ಲಿಂಗ್ ಆಗಿತ್ತು. ಸ್ಟಾರ್ಟಿಂಗ್ ಸಿನಿಮಾ ನೋಡಿ ಈ ಮೂವಿನ ಜಡ್ಜ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಈ ಮಲಯಾಳಂ ಸಿನಿಮಾ ಅಂದ್ರೇನೆ ಸ್ವಲ್ಪ ಸ್ಲೋ ಪೇಸ್ ಅಲ್ಲಿ ರನ್ ಆಗುತ್ತೆ. ಸ್ಟೋರಿ ಪಿಕಪ್ ತಗೊಳಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದ್ಸಲ ಸ್ಟೋರಿ ಪಿಕಪ್ ತಗೊಂಡ್ಬಿಟ್ರೆ ಕತೆ ಬೇರೆನೆ ಥ್ರಿಲ್ ಕೊಟ್ಬಿಡುತ್ತೆ. ಸೊ ಈ ಮೂವಿನೂ ಸೇಮ್ ಇದೇ ತರನೇ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ ಷಣ್ಮುಗಂ ಇವನ್ನ ಎಲ್ರು ಬೆಂಜು ಅಂತ ಕರೀತಾರೆ. ಸಿಂಪಲ್ ಆಗಿ ಅವನ ಫ್ಯಾಮಿಲಿ ಜೊತೆ ಲೈಫ್ ಲೀಡ್ ಮಾಡ್ಕೊಂಡು ಒಂದು ಟ್ಯಾಕ್ಸಿನ ಓಡಿಸ್ಕೊಂಡು ಆರಾಮಾಗಿ ಇರ್ತಾನೆ. ಸೆಂಟ್ರಲ್ಲಿ ಅವನ ಕಾರ್ ಮಿಸ್ ಆಗ್ಬಿಡುತ್ತೆ. ಅಲ್ಲಿಂದ ಷಣ್ಮುಗಂ ಸೈಲೆಂಟ್ ಆಗಿ ಸಿಂಪಲ್ ಆಗಿ ಇದ್ದವನು ವೈಲೆಂಟ್ ಆಗಿ ಏನೇನೆಲ್ಲ ಮಾಡ್ತಾನೆ ಅನ್ನೋದೇ ಈ ಸಿನಿಮಾದ ಒಂದನೇ ಸ್ಟೋರಿ. ಇನ್ನ ಇದ್ರಲ್ಲಿರೋ ಫಸ್ಟ್ ಹಾಫ್ ತುಂಬಾ ಸ್ಲೋ ಪೇಸ್ ಅಲ್ಲಿ ರನ್ ಆಗುತ್ತೆ. ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಏನೂ ಇರಲ್ಲ. ಬರೀ ಅವನ ಡೈಲಿ ಲೈಫ್ ಅಲ್ಲಿ ಏನೇನೆಲ್ಲ ಮಾಡ್ತಾನೆ, ಅವನ ಫ್ಯಾಮಿಲಿ ಡ್ರಾಮಾ, ಇದನ್ನೇ ಇಂಟರ್ವಲ್ ವರ್ಗೂ ಸ್ವಲ್ಪ ಕಾಮಿಡಿನ ಆಡ್ ಮಾಡ್ಕೊಂಡು ತುಂಬಾನೇ ಸ್ಟ್ರೆಚ್ ಮಾಡ್ಬಿಡ್ತಾರೆ. ಬಟ್ ಇಂಟರ್ವಲ್ ಇಂದ ಒಂದು ಎಮೋಷನಲ್ ಟ್ವಿಸ್ಟ್ ಕೊಟ್ಟು ಕತೆನ ಬೇರೆ ರೂಟಿಗೆ ಟರ್ನ್ ಮಾಡ್ಬಿಡ್ತಾರೆ. ಸೊ ಅದರಿಂದ ಸೆಕೆಂಡ್ ಹಾಫ್ ಮೇಲೆ ತುಂಬಾ ಇಂಟ್ರೆಸ್ಟ್ ನ ಕ್ರಿಯೇಟ್ ಮಾಡಿಸುತ್ತೆ. ನೆಕ್ಸ್ಟ್ ಏನ್ ಮಾಡ್ತಾನೆ ಅಂತ ಎಮೋಷನಲಿ ವೇಟ್ ಮಾಡ್ತೀವಿ. ಇನ್ಫ್ಯಾಕ್ಟ್ ಇಲ್ಲಿರೋ ಎಮೋಷನ್ಸ್ ನ ತುಂಬಾನೇ ಇಂಪ್ಯಾಕ್ಟ್ ಆಗೋ ರೀತಿ ಪ್ರೆಸೆಂಟ್ ಮಾಡಿ ಆಡಿಯನ್ಸ್ ನ ಕನೆಕ್ಟ್ ಮಾಡ್ಕೊಂತಾರೆ. ಸೊ ಈ ಒಂದು ಎಲಿಮೆಂಟ್ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಅದರಲ್ಲೂ ಈ ಎಮೋಷನ್ಸ್ ಗೆ ಮೋಹನ್ ಲಾಲ್ ಆಕ್ಟಿಂಗ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಆ ಒಂದು ಫೀಲ್ ನ ಫೇಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋ ರೀತಿ ತುಂಬಾನೇ ಇಷ್ಟ ಆಯ್ತು. ಇನ್ನು ಈ ಸಿನಿಮಾದಲ್ಲಿ ನೆಗೆಟಿವ್ ಆಗಿದ್ದು ಅಂದ್ರೇನೆ ಈ ಫಸ್ಟ್ ಹಾಫ್. ಇದೊಂಚೂರು ಸ್ಟ್ರೆಚೆಡ್ ಫೀಲ್ ಬರೋದ್ನ ನೀವೇನಾದ್ರೂ ಅಡ್ಜಸ್ಟ್ ಮಾಡ್ಕೊಂಡ್ರೆ ಈ ಸೆಕೆಂಡ್ ಹಾಫ್ ನಿಮ್ಗೆ ಡಿಸಪಾಯಿಂಟ್ ಅಂತೂ ಮಾಡಲ್ಲ. ಡ್ರಾಮಾ ಫುಲ್ ಫಾಸ್ಟ್ ಪೇಸ್ಗೆ ಕನ್ವರ್ಟ್ ಆಗಿ ಫುಲ್ ಇಂಟೆನ್ಸ್ ಫೀಲ್ ನ ಕೊಡುತ್ತೆ. ಇನ್ನ ಪರ್ಫಾರ್ಮೆನ್ಸಸ್ ವೈಸ್ ಪ್ರತಿ ಒಬ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ಮೋಹನ್ ಲಾಲ್ ಅವರ ಎಮೋಷನಲ್ ಆಕ್ಟಿಂಗ್, ಆ ಸೈಲೆಂಟ್ ಫೇಸ್ ಅಲ್ಲಿರೋ ಕೋಪನ ಅವರ ಎಕ್ಸ್ಪ್ರೆಷನ್ ಅಲ್ಲೇ ತೋರಿಸ್ಬಿಡ್ತಾರೆ. ಇನ್ನ ಆಂಟಾಗೋನಿಸ್ಟ್ ಕ್ಯಾರೆಕ್ಟರ್ ಮಾಡಿರೋರು ಸಹ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅವರು ಕೂಡ ತುಂಬಾ ಇಂಪ್ಯಾಕ್ಟ್ ಮಾಡ್ತಾರೆ. ಇನ್ನ ಟೆಕ್ನಿಕಲಿ ಸಿನಿಮಾಟೋಗ್ರಫಿ, ಪ್ರೊಡಕ್ಷನ್ ಡಿಸೈನ್, ಲೊಕೇಶನ್ಸ್ ಎಲ್ಲ ಬ್ಯೂಟಿಫುಲ್ ಆಗಿದೆ. BGM ಕೂಡ ಪರವಾಗಿಲ್ಲ, ಚೆನ್ನಾಗಿತ್ತು. ಸ್ಕ್ರೀನ್ ಪ್ಲೇ ವೈಸ್ ಫಸ್ಟ್ ಹಾಫ್ ತುಂಬಾ ಡೀಸೆಂಟ್ ಆಗಿದೆ, ಬಟ್ ಸೆಕೆಂಡ್ ಹಾಫ್ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿ ತೋರಿಸ್ತಾರೆ. ಓವರ್ ಆಲ್ ಮೂವಿ ಎಬವ್ ಅವರೇಜ್, ಡೀಸೆಂಟ್ ಡ್ರಾಮಾ ವಿತ್ ಇಂಟೆನ್ಸ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. ಸ್ಟಾರ್ಟಿಂಗ್ ಅಡ್ಜಸ್ಟ್ ಮಾಡ್ಕೊಂಡ್ರೆ ಸೆಕೆಂಡ್ ಹಾಫ್ ನಿಮ್ಗೆ ಸ್ಯಾಟಿಸ್ಫೈ ಮಾಡುತ್ತೆ. ಇನ್ನ ಅಡಲ್ಟ್ ಕಂಟೆಂಟ್ ಏನಿರಲ್ಲ, ಫ್ಯಾಮಿಲಿ ಜೊತೆಲೂ ನೋಡಬಹುದು. ಒಂದೊಳ್ಳೆ ಮೆಸೇಜ್ ಕೂಡ ಇದೆ. ಅಂಡ್ ಈ ಮೂವಿ ನಿಮ್ಗೆ ಜಿಯೋ ಹಾಟ್‌ಸ್ಟಾರ್ ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಇದಕ್ಕೆ ನಾನು ಕೊಡೋ ರೇಟಿಂಗ್ 10ಗೆ 7.5. ಆಲ್ರೆಡಿ ನೀವೇನಾದ್ರೂ ಮೊದಲೇ ನೋಡಿದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.